ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಉಳಿದ ಅನ್ನದಿಂದ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ. ಉಳಿದ ಅನ್ನದಿಂದ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಅದಕ್ಕೆ ಅಂತ ಮುಂಚೆ ಬೆಳಗ್ಗೆ ಟಿಫನ್ಗೆ ನಾನು ಬೇಬಿ ಕಾರ್ನ್ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಪಲಾವ್ ಮಾಡೋದಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನೇ ಖಾರಕ್ಕೆ ಹಾಕ್ತಿದ್ದೀನಿ. ಮತ್ತು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ದೊಡ್ಡ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋ ಹೊತ್ತಿಗೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರೋಂಥ ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಪೇಸ್ಟನ್ನು ಹಾಕಿದ್ಮೇಲೆ ರುಬ್ಬಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ನಾವು ಇವಾಗ ಅದಕ್ಕೇನೆ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮೆತ್ತಗಾಗೋವರೆಗೂ ತಿರುಗಿಸ್ಕೊಳ್ಳೋಣ. ಇದನ್ನು ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಇವತ್ತು ಮೊಸರೇನು ಹಾಕ್ತಾಯಿದ್ದಿಲ್ಲ, ಹಂಗೆ ಮಾಡ್ತಿದ್ದೀನಿ. ಒಂದು ಅರ್ಧ ಕಪ್ಪು ಬಟಾಣಿ, ಅರ್ಧ ಕಪ್ಪು ನವಿಲುಕೋಸು, ಅರ್ಧ ಕಪ್ಪು ಬೀನ್ಸು, ಅರ್ಧ ಕಪ್ಪು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 4-5 ಬೇಬಿ ಕಾರ್ನನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ನಾವು ಬೇಯಕ್ಕೆ ಬಿಡೋಣ. ಒಂದು 5 ನಿಮಿಷ ಬೆಂದಿದ್ದಾದಮೇಲೆ ನಾನು ಇವಾಗ 2.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 2.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾನು 5 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. 5 ಗ್ಲಾಸ್ ನೀರು ಹಾಕ್ಕೊಂಡು ನಾನು ಇವಾಗ ನೆನೆಸ್ಕೊಂಡಿಲ್ಲ ಅಕ್ಕಿನ, ಇನ್ಸ್ಟೆಂಟಾಗಿ ಹಂಗೆ ಟಿಫನ್ ಮಾಡೋದು ಏನು ಅಂತ ಯೋಚನೆ ಮಾಡ್ತಿದ್ದೆ, ಹೊಳಿಲಿಲ್ಲ, ಹಂಗಾಗಿ ಅರ್ಜೆಂಟ್ಗೆ ಮಾಡ್ತಿದ್ದೀನಿ. ನೋಡಿ, 2 ವಿಷಲ್ ಬರ್ಸ್ಕೊಂಡಿದ್ದೀನಿ. 2 ವಿಷಲ್ ಬರ್ಸ್ಕೊಂಡು ನೋಡಿ ಹೇಗೆ ಕಲರ್ಫುಲ್ಲಾಗಿದೆ ಅಂಥೇಳಿ. ಪಲಾವು ಕಲರ್ಫುಲ್ಲಾಗಿದೆ ನೋಡಿ, ರೆಡಿಯಾಗಿದೆ. ಇದು ನಮ್ಮ ಮಗನಿಗೆ ಟಿಫನ್ ಬಾಕ್ಸ್ಗೆ ಕಟ್ತಿದ್ದೀನಿ. ಮತ್ತು ಮಿಕ್ಕಿದ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಯಾರಾದರೂ ಮತ್ತೆ ತಿನ್ಕೊಳ್ತಾರೆ. ಮತ್ತು ಇದಕ್ಕೆ ಮೊಸರು ಬಜ್ಜಿ ಮಾಡಿಟ್ಟಿರ್ತೀನಿ, ತಿನ್ಕೊಳ್ತಾರೆ. ನಾನು ಅದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಿಲ್ಲ. ನೋಡಿ, ಇವಾಗ ನಾವು ಉಳಿದಿರೋ ಅನ್ನದಿಂದ, ರಾತ್ರಿ ಉಳಿದಿತ್ತು ಸ್ವಲ್ಪ ಅನ್ನ, ಅದನ್ನು ನಾನು ಬೆಳಗ್ಗೆ ತಿಂಡಿಗೆ ನಾನು ವಡೆ ಮಾಡ್ತಿದ್ದೀನಿ. ನೋಡಿ, ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನು ನೈಸಾಗಿಲ್ಲ, ಸ್ವಲ್ಪ ಅನ್ನ ಇದ್ದಂಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿದ್ದಾದಮೇಲೆ ಒಂದು 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 1/4 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, 1/4 ಕಪ್ಪು ರವೆ ಹಾಕ್ಕೊಂಡಿದ್ದೀನಿ, 1/4 ಕಪ್ಪು ಚಿರೋಟಿ ರವೆನೂ, 1/4 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು ಹಿಡಿ ಕೊತ್ತಂಬರಿ, ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಹಿಂಗು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಳಿದಿರೋ ಅನ್ನಕ್ಕೆ ನಾವು ಉಪ್ಪು ಹಾಕಿರ್ತೀವಿ, ಹಾಗಾಗಿ ಹಾಕಿಲ್ಲ. ಇದಕ್ಕೆ ನಾನು 2 ಸ್ಪೂನಷ್ಟು ಹುರಿದಿರೋ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹುರಿದಿಟ್ಕೊಂಡಿರ್ತೀನಿ ಯಾವಾಗಲೂ, ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಸ್ವಲ್ಪ ನೆನೆಯಕ್ಕೆ ಬಿಡೋಣ. ಮಧ್ಯಾಹ್ನಕ್ಕೆ ನಾನು ಅಡುಗೆ ಎಲ್ಲ ಮಾಡಿದ್ದೆ, ಎಲ್ಲನೂ ಹಾಕಿದೆ, ಅನ್ನ ಸಾರೆಲ್ಲ ಹಾಕಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಮುದ್ದೆಗೆ 2 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ ನೀರು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಾನು ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆಗೆ ಹೆಸರಿಟ್ಕೊಂಡಿದ್ದೀನಿ. ಹೆಸರು ಉಕ್ಕಿದ ಮೇಲೆ ನಾನು ಇವಾಗ 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಂಡು ನಾವು 2 ಕಪ್ಪು ಅಕ್ಕಿ ನೀರಿಗೆ 1 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಬಂದುಬಿಡುತ್ತೆ. ಇದು ನಾನು ಚಿಕ್ಕದಾಗಿ ಒಂದು 3 ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಇಟ್ಕೊಂಡು ನೋಡಿ, ಪಾತ್ರೆಗೆ ಹಿಡಿದೇನೆ ಹಸಿಟ್ಟು ಬರ್ತಿದೆ ಅಂತೇಳಿ ನೋಡಿ, ಹೀಗೆ ನಾವು ಘಮ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಕೈಯಲ್ಲಿ ಮುಟ್ಟಿದ್ರೂ ನಮ್ಗೆ ಅಂಟಬಾರ್ದು. ನೋಡಿ, ನಾನು ಫ್ಲಾಟ್ ಪ್ಯಾನ್ ಮೇಲೆ ಮಾಡ್ಕೊಳ್ತಿದ್ದೀನಿ. ಮಾಡ್ಕೊಂಡಾಗ ಕೂಡ ಅಲ್ಲಿ ಕೂಡ ಅಂಟದೇ ಇರೋ ಥರ ನಾನು ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಇಷ್ಟ ಆದಮೇಲೆ ನೋಡಿ ಚೆನ್ನಾಗಿ ನಾನು ಮುದ್ದೆನ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿದ್ಕೊಂಡು ಮುದ್ದೆನ ಚೆನ್ನಾಗಿ ಮಿದಿಬೇಕು. ಮಿದ್ಬಿಟ್ಟು ನಾವು ಚೆನ್ನಾಗಿ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮುದ್ದೆನೂ ಚೆನ್ನಾಗಿರುತ್ತೆ. ನೋಡಿ, ಕೈಗೆ ಅಂಟ್ತಿಲ್ಲ, ಕಲ್ಲಿಗೂ ಅಂಟ್ತಿಲ್ಲ. ನೋಡಿ, ನಿಮಗೆ ಕಾಣ್ತಿರ್ಬೇಕು, ಕಲ್ಲು ಕೂಡ ಅಂಟ್ತಿಲ್ಲ. ನೋಡಿ, ಈ ಥರ ನನಗೆ 3 ಮುದ್ದೆ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ನಮ್ಮ ಮನೆಯಲ್ಲೇ ದೊಡ್ಡ ಮುದ್ದೆ ಯಾರೂ ತಿನ್ನೋದಿಲ್ಲ. ಇವಾಗ ಇಷ್ಟೊತ್ತಿಗೆ ನಮಗೆ ಹಸಿಟ್ಟು ಕೂಡ ನೆಂದಿರುತ್ತೆ. ಒಂದು ಅರ್ಧ ಗಂಟೆ ನೆನೆಸಿದ್ದೆ. ಅದನ್ನು ಇವಾಗ
ಇಟ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ಇವಾಗ ಎಣ್ಣೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಮೀಡಿಯಮ್ ಉರಿನಲ್ಲಿ ಕಾಯಬೇಕು, ತುಂಬ ಇದ್ದ ಕಾಯಬಾರ್ದು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ವಡೆ ಯಾವ ಥರ ಮಾಡ್ತೀವೋ ಆ ಥರ ನಾವು ಉಂಡೆ ಮಾಡಿಕೊಂಡು ನೋಡಿ ಈ ಥರ ಅಂಗೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಬೆರಳು ಹಚ್ಚಿ ಬರೋದಿಲ್ಲ. ಹೀಗಾಗಿ ನಾವು ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ವಡೆ ಮೇಲೆ ಬರಬೇಕು, ಹಂಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆದಮೇಲೆ ನಾವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರುಗಿಸ್ಕೋಬೇಕಾಗುತ್ತೆ. ಈ ಕಡೆ ಆ ಕಡೆ ತಿರುಗಿಸ್ಕೊಳ್ತಾ ನಾವು ವಡೆನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ನಮಗೆ ಕಂದು ಬಣ್ಣ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ವಡೆನೂ ರೆಡಿ ಆಗಿಬಿಡುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಉಳಿದಿರೋ ಅನ್ನನ ನಾವು ಏನೇನೋ ಮಾಡ್ಕೊಳ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಈ ಥರನೂ ಒಂದು ನಮಗೆ ಊಟಕ್ಕೆ ನಂಚ್ಕೊಳ್ಳೋಕ್ಕಾಗುತ್ತೆ. ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಕೂಡ ಆಗಿಬಿಡುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ವೀಡಿಯೋ ಮೊದಲನೇ ಸರಿ ನಿಮಗೆ ಬಂದು ಸೇರುತ್ತೆ. ಮತ್ತು ನಮ್ಮ ವೀಡಿಯೋನ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ, ವೀಡಿಯೋ ಮೇಲೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತಂದರೂ ಕಮೆಂಟ್ ಮಾಡಿ. ನಮಗೆ ಗೊತ್ತಿರೋ ಅಡುಗೆಗಳನ್ನ ಮಾಡಿ ತೋರಿಸ್ತೀವಿ. ನಮ್ಗೆ ಗೊತ್ತಿರೋದನ್ನು ಮಾಡಿ ತೋರಿಸ್ತೀವಿ. ಚೆನ್ನಾಗಿದ್ದರೆ ನಿಮಗೂ ಏನಾದರೂ ಗೊತ್ತಿದ್ದರೆ ತಿಳಿಸಿ, ಅದನ್ನು ಕೂಡ ನೋಡಿಕೊಂಡು ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಅದಾದಮೇಲೆ ನೋಡಿ ಕಿಚನೆಲ್ಲ ತುಂಬ ಗಲೀಜಾಗಿತ್ತು ಶೋರೂಮಲ್ಲೆಲ್ಲ. ಹಂಗಾಗಿ ಸ್ಟೋರ್ ರೂಮಲ್ಲಿರೋದನ್ನೆಲ್ಲ ತೆಗೆದು ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಕಿಚನಲ್ಲಿ ಇಟ್ಕೊಂಬಿಟ್ಟು ನೋಡಿ ಸ್ಟೋರ್ ರೂಮ್ ಖಾಲಿ ಮಾಡ್ಕೊಂಡಿದ್ದೀನಿ. ಆಗಾಗ ನಮಗೆ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಜಿರಳೆಗಳದು ಸೇರೋದಿಲ್ಲ. ಹಾಗಾಗಿ ನಾನು ಸೋಪ್ ಹಾಕಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸರಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಒಂದೊಂದು ದಿನಕ್ಕೆ 2 ಶೆಲ್ಫ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲ ತೋರಿಸ್ತಿಲ್ಲ, ಇದನ್ನು ಹಾಕೋದು ಮಾತ್ರ, ವಾಶ್ ಮಾಡೋದು ಮಾತ್ರ ತೋರಿಸ್ತಿದ್ದೀನಿ. ಇನ್ನೊಂದು ದಿನ ನಾನು ಜೋಡಿಸಿದ್ದನ್ನು ಎಲ್ಲನೂ ಕ್ಲೀನ್ ಮಾಡಿ ಫುಲ್ ಸ್ಟೋರ್ ರೂಮ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಥರ ಸೋಪ್ ಹಾಕಿ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಇದೆಲ್ಲ ಆದಮೇಲೆ ಒಂದು ಹಿಟ್ಟು ಹೊಡೆದ್ಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಂಬಬೇಕು ಮರಿ ಹಾಕಿದ್ದು ಮೊದಲನೇ ದಿನದ್ದು ಫೋಟೋ ಹಾಕಿದ್ದೀನಿ. ಇದು 1 ತಿಂಗಳದ್ದು. 1 ತಿಂಗಳಲ್ಲಿ ನೋಡಿ ಯಾವ ಥರ ಅದು ಮರಿಗಳನ್ನ ನಮ್ಮ ರೂಮ್ಗೆ ಎತ್ಕೊಂಡು ಹೋಗಬೇಕು ಅಂತ ಇಲ್ಲಿ ಜಾಗ ಮಾಡ್ಕೊಂಡಿದ್ದೆ. ಅಲ್ಲಿ ನಾವು ಬಿಡ್ತಿಲ್ಲ, ರೂಮ್ನ ಕ್ಲೋಸ್ ಮಾಡಿದ್ದೀನಿ ಅಂತೇಳಿ ನೋಡಿ ಯಾವ ಥರ ಎತ್ಕೊಂಡೋಗೋದು ಎತ್ಕೊಂಬರೋದು ಮಾಡ್ತಿದ್ದೆ. ಅದು ಎಷ್ಟು ಆಟ ಆಡ್ತಿದ್ದೆ, ಏನು ಕಷ್ಟ ಪಡ್ತಿದ್ದೆ ನೋಡಿ. ಮರಿನ ಅದೇ ರೂಮ್ಗೆ ಎತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ. ನಿಮ್ಗೆ ವೀಡಿಯೋ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.